ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕು ಎಗ್ದಾಳ್ ಗ್ರಾಮ ಪಂಚಾಯಿತಿಗೆ ಸೇರುವ ಸಾಸಲವಾಡ ಗ್ರಾಮದಲ್ಲಿ ಗ್ರಾಮೀಣ ಕುಡಿಯುವ ನೀರು ಏರ್ ಟ್ಯಾಂಕಿನಲ್ಲಿ ಸುಮಾರು ವರ್ಷಗಳಿಂದ ಸ್ವಚ್ಛತೆ ಮಾಡದೆ ಬರೀ ಹುಳುಗಳು ಇದ್ದು ಗ್ರಾಮದ ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ಮನೆಗಳಲ್ಲಿ ಪೈಪಿನ ಮುಖಾಂತರ ಹರಿದು ಬರುವ ನೀರಿನಲ್ಲಿಯೂ ಕೂಡ ಬರೀ ಹುಳಗಳು ಬರುತ್ತವೆ. ಆ ಗ್ರಾಮದ ಜನ ಈ ನೀರನ್ನು ಕುಡಿದು ರೋಗಕ್ಕೆ ತುತ್ತಾಗಿದ್ದಾರೆ. ಮೈ ಕೈಯೆಲ್ಲ ತಿಂಡಿ ಬಿಟ್ಟು ಮೈಯೆಲ್ಲ ಗುಳ್ಳೆಗಳು, ವಾಂತಿ ಬೇದಿ ಆಸ್ಪತ್ರೆಗೆ ಅಲ್ದಾಡಿದ್ದಾರೆ. ಸಾಸಲವಾಡ ಗ್ರಾಮದ ನಾಗರಿಕರು ಇಷ್ಟೆಲ್ಲ ಅವ್ಯವಸ್ಥೆ ಆದರೂ ಗ್ರಾಮ ಪಂಚಾಯತ್ಗೆ ಹೋಗಿ ಪಿಡಿಒ ಇವರನ್ನ ಕೇಳಿದರೆ ಬರೀ ಸುಳ್ಳು ಆಶ್ವಾಸನೆ ಕೊಡುತ್ತಾರೆ ಮತ್ತು ತಾಲೂಕು ಪಂಚಾಯಿತಿ ಮೇಲಾಧಿಕಾರಿಯವರು ಸಹ ಗಮನಕ್ಕೆ ಹಾಕಿದರೆ ಯಾವುದೇ ಪ್ರಯೋಜನವಾಗಿಲ್ಲ. ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಯಾವುದೇ ರೀತಿ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ಗ್ರಾಮದ ಸಾರ್ವಜನಿಕರು ಸುದ್ದಿ ಪ್ರಚಾರಕರೊಂದಿಗೆ ಹೇಳಿಕೊಂಡಿದ್ದಾರೆ. ಬಾಬು ಜಗಜೀವನ್ ಅಧ್ಯಕ್ಷರಾದ ಎಗ್ದಾಳ್ ಶಿವಣ್ಣ, ಸಾಸಲವಾಡ ಗ್ರಾಮದ ಹೊನ್ನಪ್ಪ, ಕೂಡ್ಲಿಗಿ ಹೋಟೆಲ್ ತಿಪ್ಪಣ್ಣ, ಇನ್ನು ಅನೇಕ ಮುಖಂಡರು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರು. ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ, ಮೀನಕೆರೆ, BSP ನ್ಯೂಸ್. ಈಗ ಸ್ವಚ್ಛತೆ ಮಾಡೋದಂತ ಹೇಳ್ತಿಯಲ್ಲ, ಮತ್ತೆ ನೀರು ಬರ್ತಾವಲ್ಲ, ಕ್ಲೀನಾಗಿ ಬರ್ತಾವು? ಇನ್ನು ನೋಡಿ, ಇನ್ನು ಬಿಟ್ಟಿಲ್ಲ ರೀ ನೀರು ಬಿಟ್ಟಿಲ್ಲ. ನಾಳೆ ಬಿಟ್ಟರೆ ಗೊತ್ತಾಗ್ತದೆ. ಸಾಸಲವಾಡದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಏನೆಂದರೆ 15 ದಿವಸದಿಂದ ಹುಳ ಬರ್ತದೆ ನೀರಲ್ಲಿ. ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹೇಳಿದರೆ ನಾವು ಹೇಳ್ತೀವಿ ನೀರು ಗಂಟೆಗೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಕ್ಲೀನ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಸ್ವಚ್ಛತೆ ಆಗಿಲ್ಲ. ಒಂದ್ಸರಿ ಬಂದು ನೋಡಿದರೆ ಅವ್ರಿಗೆ ಗೊತ್ತಾಗ್ತದೆ. ಈ ಮನೆಗಳಿಗೆಲ್ಲ ನಲ್ಲಿಗಳ ನೀರು ಹೋಗ್ತಾವಲ್ಲ, ಅದ್ರಾಗೆಲ್ಲ ಹುಳುಗಳು ಬಂದಾವ ಎಲ್ಲರ ಮನೆಗೆಲ್ಲ ಹುಳ ಬರ್ತದವು ನೀರಲ್ಲಿ. ಅಲ್ಲ, ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀವಿ, ಗ್ರಾಮ ಪಂಚಾಯತಿ ಪಿಡಿಯವ್ರಿಗೆ ಹಾಕಿದ್ದೀವಿ, ನೀರು ಗಂಟೆಯವ್ರಿಗೆ ಹಾಕಿದ್ದೀವಿ. ಅದ್ರೂ ಕ್ರಮ ತಗೊಂತಿಲ್ಲ. ಆದ್ರೂ ಕ್ರಮ ತಗೊಂಡಿಲ್ಲ ಇನ್ನು. ಈಗ ಸ್ವಚ್ಛತೆ ಮಾಡೋದಂತ ಸ್ವಚ್ಛತೆ ಮಾಡಿರ ಅಂತ ಹೇಳಿ ಬೆಳಗ್ಗೆ ಫೋಟೋ ಹಾಕಿದ್ದಾರೆ. ಅಣ್ಣ, ನಿಮ್ಮ ಸಮಸ್ಯೆ ಏನಣ್ಣ? ನಮ್ಮ ಸಮಸ್ಯೆ ಏನಂದ್ರೆ ನೀರು ಇಲ್ಲಿ ಸ್ವಚ್ಛತಾ ನೀರು ಸಿಗ್ತಿಯಲ್ಲ ನಮಗೆ. ಎಷ್ಟು ಸಲ ಹೇಳಿದ್ರು ಪಿಡಿಯವರಿಗೆ ಅವರು ಗಮನಕ್ಕೆ ಹಾಕೋಣಲ್ಲ. ನೀರಿನಾಗ ಒಳ ಬಿದ್ದಿದ್ದಾವೆ. ನಾವು ಮೊನ್ನೆ ಒಂದು ಸ್ವಲ್ಪ ಹೇಳಿದಕ್ಕಾಗಿನ ಅವರು ಮೊನ್ನೆ ಸ್ವಲ್ಪ ಬರಲ್ ತಗೊಂಡು ಮೇಲ್ಗಡೆ ಕ್ಲೀನ್ ಮಾಡ್ಯಾನ. ಅಲ್ಲ, ಸರ್ ಈಗ ಸುಮಾರಕ್ಕಂತಂದ್ರೆ ಸ್ವಚ್ಛತಾ ನೀರು ಸಿಗ್ತಿಯಲ್ಲ. ಹಂಗಾಗಿ ಸಾಕಷ್ಟು ಸಲ ಪಿಡಿಯವರಿಗೆ ಗಮನಕ್ಕೆ ಹಾಕಿದೀವಿ. ಈ ಕುಡಿದ ನೀರು ಈ ಹುಳ ಇರೋದ್ರಿಂದ ನಮಗೆ ಏನು ಭಯಭೀತ ಬಂದ್ಬಿಡುತ್ತೆ. ಮೈ ತಿಂಡಿ ಬರೋದು, ಆಮೇಲೆ ನಮಗೆ ವಾಂತಿ ಬೇರೆ ಆಗೋದು. ನೋಡಿ ಇಲ್ಲಿ ಸ್ವಚ್ಛತೆ ಹೆಂಗೈತಂತ ಇಲ್ಲ ನೋಡ್ರಿ, ನೀವೇ ನೋಡ್ರಿ. ಈ ಥರ ಆಗಿರೋದ್ರಿಂದ ನಾವು ಸಾಕಷ್ಟು ದೂರ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತಿಗೆ. ಒಟ್ಟರು ಕೂಡ ಅವರು ನೆಗ್ಲೆಕ್ಷನ್ ಮಾಡ್ತಾರೆ, ಮಾಡಿ ಏನು ಮಾಡ್ತಾ ಇಲ್ಲ. ಅದಕ್ಕೆ ಒಂದು ಗಮನಕ್ಕೆ ಹಾಕಿದ್ದೀವಿ. ಅವ್ರು ಏನು ಮಾಡ್ತಾರೆ ನೋಡೋಣ ಅಂತೇಳಿ ಅದಕ್ಕೆ ನಿಮ್ಮನ್ನು ಕರೆಸಿದ್ದೀವಿ. ಈಗ ಗ್ರಾಮ ಪಂಚಾಯತ್ ಯಾವ್ದು ಬರ್ತದೆ? ಹಿರಿಯಕ್ನಲ್ಲಿ ಬರ್ತದೆ. ಈಗ ಊರಾಗೆಲ್ಲ ಸಾರ್ವಜನಿಕರು ಎಲ್ಲರಿಗೂ ಇದಾಗಿದೆ. ಎಲ್ಲರಿಗೆ ಮೈ ತಿಂಡಿ ಐತಿ, ಮೈ ತಿಂಡಿ ಬರ್ತದೆ. ಎಲ್ಲರಿಗೆ ಹುಳುಗಳು ಇದಾವೆ ಮತ್ತು ಈಗ ಒಂದು ವಾರದಿಂದ ಹುಳ ಬರ್ತಾ ಇದಾವೆ ನೀರಲ್ಲಿ. ಈ ಟ್ಯಾಂಕ್ ಎಷ್ಟು ದಿನಕ್ಕೆ ಒಂದು ವರ್ಷದ ಮೇಲೆ ಆಗೈತ್ರಿ ಟ್ಯಾಂಕ್ ತೊಳೆದು. ಇವತ್ತು ಬೆಳಿಗ್ಗೆ ತೊಳೆದಿನ ಅಂತ ಹೇಳಿ ಫೋಟೋ ಹಾಕ್ಯಾರ, GPS ಫೋಟೋ. ಅದಿನ್ನ ನೋಡಿಲ್ಲ. ಈಗೇನು ನಾವೇನ್ ಮಾಡಿದೀವಿ, ಒಳಗ ವಾಟರ್ ಬಳಸ್ರಿ ಅಂತೇಳಿ, ಸುಣ್ಣ ಬಳಸ್ರಿ ಅಂತೀವಿ ನಮ್ಮ ಸಲ. ಅದು ಯಾವ್ದೋ ಗಮನಕ್ಕೆ ಹಾಕಿ ಅಂತಿಲ್ಲ. ಇಂಥ ಸ್ವಚ್ಛತೆ ನೀರು ಅವ್ರು ಕುಡಿತೀರ, ಅವ್ರನ್ನ ಕೇಳೋಣ ಒಂದ್ಸಲ ಅಂತ ನಾವು. ಅಲ್ಲ, ಇವರು ಪಂಚಾಯತಿ ಗ್ರಾಮ ಅಭಿವೃದ್ಧಿ ಅಧಿಕಾರಿಗಳು ಹೇಳಿದ? ಪಿಡಿಯವರಿಗೆ ಹೇಳಿದ್ವಿ. ಏನು ಹೇಳಿದ್ರು ಮತ್ತೆ ಅವರು? ಮಾಡಂದ್ರೆ ಅಂತ ತೊಳಸ್ತೀವ್ರಿ ಅಂತ ಹೇಳಿದ್ವಿ. ಈ ಹುಳುಗಳು ಹೇಳ್ಬೇಕು ಹಿಂಗೆಲ್ಲ ಇದೆ ಮಾಡಿ ಫೋಟೋ ಕೂಡ ಹೇಳಿದೀವಿ. ಎಲ್ಲ ಒಣ ಮಾಡಿಸ್ತೀವಿ ಅಣ್ಣ ಅಂತ ಹೇಳ್ತಾರೆ. ಅಂದ್ರೆ ಅವೇ ನೀರು ಕುಡಿಬೇಕು ಸರ್. ಅದನ್ನ ಆಯಮ್ಮನೇ ನೀರು ಕುಡಿತಾಳೆ. ಒಂದು ಬಾಟ್ಲಿ ತಗೊಂಡೋಗಿ ಇಡೋಣ ಅಂತ ಮಾಡಿ ನಾವು ನಾಳೆ. ಹೌದಾ? ನಾಳೆ ತಗೊಂಡೋಗಿ ಈ ಬಾಟ್ಲಿನ ತುಂಬಿ ಕುಡಿರಮ್ಮ, ನೀವು ಕೂಡ ನಾವು ಕುಡಿತೀವಿ ಅಂತ ಹೇಳೋಣ ಅಂತ ಮಾಡಿ. ಸ್ಮೆಲ್ ಬರ್ತದ ನೀರು, ಸ್ಮೆಲ್ ಬರ್ತಾವ. ತಮ್ಮ ಹೆಸರೇನು ಸರ್? ನಮ್ಮ ಹೆಸರು ಬಸವರಾಜ್ ಅಂತ. ಸಾಸಲವಾಡ. ಹೇಳೋಣ ನಿಮ್ಮ ಸಮಸ್ಯೆ. ಈಗ ಎಲ್ಲರ ನೀವು ಹೇಳ್ಬೇಕು ಸರ್. ತಮ್ಮ ಹೆಸರೇನು ಸರ್? ಶಿವಣ್ಣ, ಸಾಸಲವಾಡ. ಡಾಕ್ಟರ್ ಬಾಬು ಜಗಜೀವನ್ ರಾಮ್, ತಾಲೂಕು ಅಧ್ಯಕ್ಷ, ಸಾಸಲವಾಡ, ಕೂಡ್ಲಿಗಿ. ಹೇಳ್ರಿ. ಈಗೇನು ನೀರಿನ ಸಮಸ್ಯೆ ಐತೆ ಅಂತಂದು ನೀರಿಂದು ಸುಮಾರು ಟ್ಯಾಂಕಿ ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಆದರೂ ತೊಳಿಬೇಕು. ಅಷ್ಟೇ ತಿಂಗಳಿಗೆ 2 ತಿಂಗಳು 3 ತಿಂಗಳು ಕೂಡ ತೊಳಿತಾ ಇಲ್ಲ. ಸಾಕಷ್ಟು ಹುಳ ಬಿದ್ದಾವ. ಅವು ಊರಿನ ಜನರು ಕೂಡ ಬ್ಯಾಸತ್ತಿದ್ದಾರೆ. ಗ್ರಾಮ ಪಂಚಾಯತಿ ಸಿಬ್ಬಂದಿ ಅವ್ರೇನು ಕೆಲಸ ಮಾಡ್ತಾರೋ, ಕಣ್ಣು ಮುಚ್ಕೊಂಡು ಕುಂತಾರೋ ಗೊತ್ತಿಲ್ಲ. PDO ಮೇಡಮ್ ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಫಸ್ಟ್ ಆಫ್ ಆಲ್ ಅದು ಕೂಡ ನೋಡಿಲ್ಲ.
ಅಂಥ ಸಂದರ್ಭದಲ್ಲಿ ಇಲ್ಲಿ ವಾಟರ್ ಮ್ಯಾನ್ ಕೂಡ ಸರಿಯಾದ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ ಅಂತ. ಇಂಥ ಬೇಜವಾಬ್ದಾರಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಗರಿಕರು ನಮಗೆ ಅವಶ್ಯಕತೆ ಇಲ್ಲ. ಒಂದು, ಎರಡನೇದು ವಾರಕ್ಕೊಮ್ಮೆ ಆದರೂ ತೊಳಿಲಿಕ್ಕೆ PDO ಸಿಬ್ಬಂದಿಗೆ ಆರ್ಡರ್ ಮಾಡಬೇಕು, ವಿತ್ ಅವ್ರು ನಿಂತು ತೊಳ್ಸೋದು ಅವ್ರ ಆದ್ಯ ಕರ್ತವ್ಯ. ಯಾಕಂದರೆ ಸಾರ್ವಜನಿಕರು ಈಗ ಹುಳ ಕುಡಿದ್ರೆ ನಾಳೆ ಈ ಮಳೆ ಹೋಗಿರೋದೊಂದು ಆಸ್ಪತ್ರೆಗೆ ಸಾಮಾನ್ಯ ಜನರು ದುಡ್ಡು ಇಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆರೋಗ್ಯ ಸಮಸ್ಯೆ ಭಾಳ ಬಂದಾಗ ಯಾರನ್ನಂತ ಸಾಕ್ತಾರೆ, ಯಾರನ್ನಂತ ನೋಡ್ತಾರೆ ಅನ್ನೋ ಒಂದು ಭಿನ್ನಮತಗಳು ನಮ್ಮಲ್ಲಿ ಬರ್ತಾ ಇದ್ದಾವೆ. ಆದರೆ ದಯಮಾಡಿ ಗ್ರಾಮ ಪಂಚಾಯತಿ ಹಿರೇಗಳು, PDO ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು, ಚುನಾಯಿತ ಸದಸ್ಯರು ಕೂಡ ಇದಕ್ಕೆ ಒತ್ತು ಕೊಡ್ಬೇಕಂತ ತಮ್ಮಲ್ಲಿ ಸದಸ್ಯರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮೇಲಕ್ಕೋಗಿ PDO ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಅದು ಯಾವುದೇ ಸಣ್ಣ ಕೆಲಸ ಇರಲಿ, ಅದನ್ನು ತೊಳಿತಾರೋ ಬಿಡ್ತಾರೋ, ಯಾರನ್ನಾದ್ರೂ ಊರಿನಲ್ಲಿ ಕರೆದು ಬ್ಲೀಚಿಂಗ್ ಪೌಡ್ರ್ ಹಾಕೋದಾಗಲಿ ಅಥವಾ ಆ ಟ್ಯಾಂಕಿಯನ್ನು ಸ್ವಚ್ಛ ಮಾಡೋದಾಗಲಿ, ಈ ಕೆಲಸಗಳನ್ನು ನಾವು ಕಣ್ಣಾರು ನೋಡಿಲ್ಲ. ಯಾಕೆಂದರೆ ಟ್ಯಾಂಕಿ ಬಗಲಾಗೆ ನಮ್ಮ ಮನೆ ಇದೆ. ದಯವಿಟ್ಟು ಪಂಚಾಯತಿ PDO ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಯವರಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡೋದಿಷ್ಟೇ, ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಲಿ. ಸ್ವಚ್ಛವಾದ ನೀರನ್ನು ನಮ್ಮೂರು ಜನರಿಗೆ ಕೊಟ್ಟರೆ ಆರೋಗ್ಯವಾಗಿರ್ತೀವಿ ಅಂತ ನಮ್ಮ ಅಭಿಪ್ರಾಯ. ದಯವಿಟ್ಟು ಮಾಡ್ಬೇಕಂತ ಈ ಮೂಲಕ ಕಡ್ಡಾಯ ಕೂಡ ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವರು ಕಳೆದ ದಿನಗಳಲ್ಲಿ ಮಾಡಿಲ್ಲ ಅಂದರೆ ಮುಂದಿನ ಪರಿಣಾಮವನ್ನು ಎದುರಿಸಲಿಕ್ಕೆ ರೆಡಿ ಇಲ್ಲ ಅವರು. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ವಿ, ಹೋಗಿ ಕೂಡ ನಾವು ಹೇಳಿದ್ವಿ, ಆ ಏರ್ ಟ್ಯಾಂಕಿ ಟ್ಯಾಂಕ್ಗಳನ್ನು ಸ್ವಚ್ಛತೆ ಮಾಡ್ತಾ ಇಲ್ಲ, ಮಾಡೋದ್ರಿಂದ ಹುಳ ಬಿದ್ದಿರೋದ ಕಾರಣಕ್ಕೋಸ್ಕರ ಸಾಸ್ಲವಾಡ ಗ್ರಾಮದಲ್ಲಿ ಜನತೆಗೆ ಭಾಳ ವ್ಯವಸ್ಥೆ ಸ್ಥಿತಿಗೆಟ್ಟೋಗೈತಿ. ಆ ಸಣ್ಣ ಮಕ್ಕಳು ಕುಡಿದ್ರೂ ಕೂಡ ರೋಗಾಣುಗಳು ಮಿಕ್ಸ್ ಆಗಿ ಸಣ್ಣ ಮಕ್ಕಳ ಆರೋಗ್ಯ ಕೂಡ ಕೆಡ್ತದೆ. ಕಳೆದ ದಿನಗಳಲ್ಲಿ ಇನ್ನು 2-3 ದಿನಗಳಲ್ಲಾದರೂ PDO ಅಧಿಕಾರಿಗಳು ಅದನ್ನು ಗಮನಕ್ಕೆ ತಗೊಂಡು ಸಿಬ್ಬಂದಿಗೆ ಹೇಳ್ಬೇಕು. ವಾಟರ್ ಮ್ಯಾನ್ ಕೂಡ ಹೇಳಿದ್ರೆ ಅವ್ರು ಕ್ಲೀನ್ ಮಾಡ್ತಾರೆ, ಆದರೆ PDO ಇದ್ರ ಬಗ್ಗೆ ಗಮನ ತಗೊಂತ ಇಲ್ಲ. ಅಯ್ಯಮ್ಮ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಲತಾಬಾಯಿ ಮೇಡಮ್ ಅವ್ರು ಇರ್ಬೇಕು ಸಾಮಾನ್ಯವಾಗಿ. ಇದೆಲ್ಲದಕ್ಕಿಂತ ಮುಂಚಾಗಿ ಅದೇನೋ ಹೇಳ್ತಾರೆ, ಬೇಲೆದ್ದು ಹೊಲ ಮೇದ್ರೆ ಹೊಲ ಉಳಿತತನ್ನ ಗಾದೆ ಐತಿ. ನರ್ಸಪ್ಪ ಸರ್ ಈಗಾಗಲೇ ತಾಲೂಕು ಅಧಿಕಾರಿಯಾಗಿ, ತಾಲೂಕ್ ಪಂಚಾಯತ್ ಅಧಿಕಾರಿಗಳಾಗಿ ಕಳೆದ 1 ವರ್ಷಗಳು ಸುಮಾರುಗಳು ಗತಿಸಿ ಹೋಗಿದ್ದಾವೆ. ಒಂದು ದಿನ ಆತ ನಮ್ಮ ಗ್ರಾಮ ಪಂಚಾಯತಿಗೆ ವಿಸಿಟ್ ಮಾಡಿ ಅಧಿಕಾರಿಗಳ ತರಟೆ ತಾನದಾಗಲಿ, ಅಲ್ಲಿನ ಗ್ರಾಮ ಸ್ವಚ್ಛತೆ ಬಗ್ಗೆ ಒಂದು ಮಾಹಿತಿ ಕೂಡ ಕೊಟ್ಟಿಲ್ಲ. ಇದು ಫಸ್ಟ್ ಆಫ್ ಆಲ್ ಮಾನ್ಯ EO ಸಾಹೇಬರು ತಾಲೂಕ್ ಪಂಚಾಯತಿ ಅಧಿಕಾರಿಗಳದೇ ಇದು ಭಾಳ ತಪ್ಪೈತಿ. ಆದ ಕಾರಣ ಕೆಳಮಟ್ಟದಲ್ಲಿರ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಬೇಲ್ಜವಾಬ್ದಾರಿತನ ಮಾಡ್ತಾ ಇದ್ದಾರೆ. ಈ ಬೇಲ್ಜವಾಬ್ದಾರಿತನದಿಂದ ಕನಿಷ್ಠ ಪಕ್ಷ ಒಂದೊಂದು ಊರಲ್ಲಿ 3,000 ಜನ ಇದ್ದರೂ ಕೂಡ, 1,500 ಜನ ಇದ್ದರೂ ಕೂಡ ಅವರ ಆರೋಗ್ಯ ಸ್ಥಿತಿ ಭಾಳ ಕೆಡ್ತದೆ, ಗಂಭೀರವಾಗಿ ಕೆಟ್ಟೋಗ್ತದೆ. ಮುಂದಿನ ದಿನಗಳಲ್ಲಿ ಏನಾದರೂ, ಇನ್ನು ಕಳೆದ 3-4 ದಿನಗಳಲ್ಲಿ ಏನಾದರೂ ಮಾನ್ಯ ತಾಲೂಕ್ ಪಂಚಾಯತಿ ಅಧಿಕಾರಿಗಳು EO ಮತ್ತು PDO ಇದ್ರ ಬಗ್ಗೆ ಕ್ರಮ ತೆಗೆದುಕೊಂಡು ಕಾರ್ಯನಿರ್ವಹಿಸಿಲ್ಲ ಅಂದ ಕಾರಣಕ್ಕೆ ಪ್ರತಿಯೊಬ್ಬರು ಎಲ್ಲರೂ ಬಾಟ್ಲಿಯನ್ನು ನೀರಲ್ಲಿ ಹಿಡ್ಕೊಂಡು ಹೋಗಿ ಆ ಹುಳನ ಅವರಿಬ್ಬರು ಕುಡಿಬೇಕು ನಮ್ಮ ಕಣ್ಣಿದ್ರಿಗೆ. ಅವಾಗ ಮಾಧ್ಯಮದ ಮುಂದೆ ಬಂದು ನಿಂದಿರ್ತೀವಿ ನಾವು. ದಯಮಾಡಿ ಮಾನ್ಯ ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಹಿರೇಗಳ ಗ್ರಾಮ ಪಂಚಾಯತಿ ಭೇಟಿ ಕೊಡಲೇಬೇಕು. ಕೊಡಲಿದ್ರೆ ಮುಂದಿನ ದಿನದಲ್ಲಿ ನೀವು ಕೂಡ ಅನುಭವಿಸ್ತಾ ಇದ್ದೀರಿ ಅಂತ ಈ ನಿಟ್ಟಿನಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಕುಡಿಯ ನೀರು ಸಡಕ್ ಯೋಜನೆ ಅಡಿಯಲ್ಲಿ ಒಂದು ಸಾಸ್ಲವಾಡ ಗ್ರಾಮದಲ್ಲಿ ಹಿರೇಗಳ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಸಾಸ್ಲವಾಡ ಗ್ರಾಮದಲ್ಲಿ ಒಂದು ಏರ್ ಟ್ಯಾಂಕಿಯನ್ನು ಕಟ್ಟಿಸ್ಲಿಕ್ಕೆ ಅನುದಾನನ ಕೊಟ್ಟಿದ್ರು. ಈಗ ಆಲ್ರೆಡಿ ಅದು ಏರ್ ಟ್ಯಾಂಕಿಯನ್ನು ಕಟ್ಟಿಸಿ 9 ವರ್ಷ ಗತಿಸಿದ್ರು ಕೂಡ ಅದ್ರ ಬಿಲ್ಲೆಲ್ಲ ತಗೊಂಡಿದ್ದಾರೆ. ಕೋವಿ ಬಸವರಾಜ್ ಯಾರೋ ಒಬ್ಬರು ಕಾಂಟ್ರಾಕ್ಟ್ ಇದ್ದಾರೆ, ಸುಮಾರು 5 ಲಕ್ಷ ಚಿಲ್ಲರ ಅದಕ್ಕೆ ಅನುದಾನ ಕೊಟ್ಟರು ಕೂಡ ಅದರಲ್ಲಿ ಒಂದು ಹನಿ ನೀರು ಕೂಡ ಇಲ್ಲ, ಅದು ಆಳು ಬಿದ್ದೋಗೈತಿ. ಇದಕ್ಕೆ ತಾಲೂಕ್ ಪಂಚಾಯತಿ ಅಧಿಕಾರಿಗಳಾಗಲಿ, ಇವನ್ CS ಆಗಲಿ, ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ವಿಜಯನಗರ ಜಿಲ್ಲೆದವರಾಗಲಿ ಯಾರು ತನಿಖೆ ತಗೊಂಡಿದ್ದಾರೋ ಬಿಟ್ಟಿದ್ದಾರೋ, ಇನ್ನು ಲಂಚ ಅದು ಬರ್ತಕ್ಕಂಥ ಅನುದಾನವನ್ನು ಬಿಡಿಸ್ಕೊಂಡು ತಿಂದಿದ್ದಾರೋ ಗೊತ್ತಿಲ್ಲ, ಅದು ಉಪಯೋಗ ಆಗ್ತಾಯಿಲ್ಲ, ಆಳು ಬಿದ್ದೋಗೈತಿ. ದಯಮಾಡಿ ತಾಲೂಕ್ ಪಂಚಾಯತಿ ಏರ್ ಟ್ಯಾಂಕಿ ಹತ್ರ ಹೋಗಿ ಊರಿನವ್ರು ಕರ್ಕೊಂಡು ಅದನ್ನು ಕ್ಲಿಯರಿಟಿ ಮಾಡ್ಬೇಕಂತ ತಮ್ಮಲ್ಲಿ ಬೇಡಿಕೆಯನ್ನು ನೀಡ್ತಾ ಇದ್ದೀವಿ.